ಯುದ್ಧದಲ್ಲಿ ರಾವಣನ ಸಹಸ್ರಾರು ಶೂರ ವೀರರು ಹಾಗೂ ಅತ್ಯಂತ ವಿಶೇಷ ಪರಾಕ್ರಮಿಯಾದರೂ ಕಾಲನ ದವಡ ಸೇರಿದರು. ಅದಲ್ಲದೆ ಶ್ರೀರಾಮ ಲಕ್ಷ್ಮಣರ ದಿವ್ಯಾಸ್ತ್ರಗಳಿಂದ ಖರದೂಷಣ, ಕುಂಭಕರ್ಣ, ಮೇಘನಾದರವರು ಹತರಾಗಿರುವುದರಿಂದ ಚಿಂತಾಕ್ರಾಂತನಾದ ರಾವಣನು ಕೊನೆಯ ಅಸ್ತ್ರವಾದ ತನ್ನ ಸಹಯೋಗಿ ಅಹಿರಾವಣ ಹಾಗೂ ಮಹಿರಾವಣರನ್ನು ಸ್ಮರಿಸಿ ತನ್ನ ಮಂತ್ರ ತಂತ್ರದಿಂದ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕದಲ್ಲಿ ವಧೆ ಮಾಡುವಂತೆ ಆಜ್ಞಾಪಿಸುತ್ತಾನೆ. ತನ್ನ ಸಹೋದರನ ಆಜ್ಞೆಯಂತೆ ರಾಮ ಲಕ್ಷ್ಮಣರ ಅಪಹರಿಸಿದ ಪರಿಣಾಮ ರಾಮಭಕ್ತ ಆಂಜನೇಯನಿಂದ ಅಹಿರಾವಣ ಹಾಗೂ ಮಹಿರಾವಣರ ವಧೆ ಹೇಗೆ ನಡೆಯಿತು ಎಂಬ ಘಟನಾವಳಿ ನಿಮ್ಮ ಮುಂದೆ. ರಾವಣನ ಎಲ್ಲ ಅಸ್ತ್ರಶಕ್ತಿಗಳು ಹತವಾದವು. ಅಜೇಯನಾದ ಮೇಘನಾಥನು ಹತನಾದ. ಇನ್ನು ಅವನ ಬಳಿ ಇರುವುದು ಪಾತಾಳ ಲೋಕದ ಅಧಿಪತಿಗಳು ಸವತಿ ಮಕ್ಕಳಾದ ಅಹಿರಾವಣ ಹಾಗೂ ಮಹಿರಾವಣನು. ಅವನು ತುಂಬಾ ಶಕ್ತಿಶಾಲಿ ಹಾಗೂ ತಂತ್ರ ಮಂತ್ರ ಶಕ್ತಿ ಸಂಪನ್ನರು. ಅವರಿಂದ ಪ್ರಭು ಶ್ರೀರಾಮ ಹಾಗೂ ಲಕ್ಷ್ಮಣರನ್ನು ಕಾಪಾಡಲು ಉಪಾಯ ತಿಳಿಸಿ. ವಿಭೀಷಣ, ಹಾಗಾದರೆ ಆ ದುಷ್ಟರಿಂದ ಪ್ರಭುಗಳನ್ನು ರಕ್ಷಿಸಲು ನನ್ನ ಬಾಲದಿಂದ ಸುರಕ್ಷಾ ಕವಚವನ್ನು ರಚಿಸುವೆನು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕಪೀಶನ ಬಾಲದ ರಕ್ಷಾ ಕವಚವನ್ನು ಭೇದಿಸಿ ನಡೆಯಲು ಸಾಧ್ಯವಾಗುತ್ತಿಲ್ಲವಲ್ಲ. ಏನು ಮಾಡಲಿ? ಹಾಗಾದರೆ ತನ್ನ ಇಚ್ಛಾಶಕ್ತಿಯಿಂದ ವಿಭೀಷಣನ ವೇಷ ಧರಿಸಿ ರಾಮ ಲಕ್ಷ್ಮಣರನ್ನು ಅಪಹರಿಸುವೆನು. ಸಹೋದರ ವಿಭೀಷಣ, ಇಷ್ಟು ರಾತ್ರಿಯಲ್ಲಿ ಹೊರಗೆ ಎಲ್ಲಿಗೆ ಹೋಗಿದ್ದೆ? ಆಂಜನೇಯ, ನಾನು ಸಂಧ್ಯಾವಂದನೆ ಮಾಡಲೆಂದು ಸಮುದ್ರ ತೀರಕ್ಕೆ ಹೋಗಿ ಬರುತ್ತೇನೆ. ನಾಳೆಯ ಯುದ್ಧ ಸಮಾಲೋಚನೆ ಮಾಡಲೆಂದು ಪ್ರಭು ಶ್ರೀರಾಮ ಲಕ್ಷ್ಮಣರ ಬಳಿ ಬಂದಿರುವೆ. ನೀನು ನಿನ್ನ ರಕ್ಷಾ ಕವಚವನ್ನು ಹೊರತೆಗೆದು ನನ್ನನ್ನು ಒಳಗೆ ಬರುವಂತೆ ಅನುವು ಮಾಡಿಕೊಡು. ಆಗಲಿ ಸಹೋದರ, ಆಗಲಿ. ಜೈ ಶ್ರೀರಾಮ್. ರಾಮ ರಾವಣನ ಎಲ್ಲ ಅಸ್ತ್ರಗಳನ್ನು ಸಂಹರಿಸಿದ್ದಾಯಿತು. ಈಗ ಅವನ ಬಳಿ ಇರುವುದು ಅಹಿರಾವಣ ಮತ್ತು ಮಹಿರಾವಣ. ಅವರನ್ನು ಸಂಹರಿಸಲು ಕಾರ್ಯತಂತ್ರ ರೂಪಿಸುವ ಬಗೆ ಹೇಗೆ? ವಿಭೀಷಣ, ಬಲಿಷ್ಠರಾದ ಕುಂಭಕರ್ಣ, ಮೇಘನಾದರನ್ನು ಸಂಹರಿಸಿದ ನನಗೆ ಈ ಅಹಿರಾವಣ ಮಹಿರಾವಣರು ತೃಣ ಸಮಾನ. ಅವರನ್ನು ನಾನು ಸಂಹರಿಸುವೆ. ಏನು ರಾಮ, ನೀನು ಅಹಿರಾವಣ ಮಹಿರಾವಣರನ್ನು ಸಂಹರಿಸುವೆಯಾ? ಈಗ ನನ್ನನ್ನು ಪಾತಾಳ ಲೋಕ ಕೆಳಗೆಳೆದು ಮರಿಕೊಡುವೆನು. ನಾನೇ ಅಹಿರಾವಣ, ಪಾತಾಳ ಲೋಕದ ಅಧಿಪತಿ ಅಹಿರಾವಣ.
ರಾವಣನ ಸವತಿ ಸಹೋದರ ಅಹಿರಾವಣನ ಕಾರ್ಯ. ಅವನಿಗೆ ಮಾತ್ರ ನನ್ನ ವೇಷ ಧರಿಸಲು ಸಾಧ್ಯ. ಅವನ ಮಾಯಾತಂತ್ರದಿಂದ ಪ್ರಭು ಶ್ರೀರಾಮ ಹಾಗೂ ಲಕ್ಷ್ಮಣನನ್ನು ಅಪಹರಿಸಿ ಅವನ ಪಾತಾಳ ಲೋಕಕ್ಕೆ ಎಳೆದೊಯ್ದಿರುವನು. ನೀನು ಪಾತಾಳ ಲೋಕಕ್ಕೆ ಹೋಗಿ ಈ ದುಷ್ಟರ ಬಂಧನದಲ್ಲಿರುವ ಪ್ರಭುಗಳನ್ನು ರಕ್ಷಿಸು. ವಿಭೀಷಣ, ಆ ದುಷ್ಟರು ಅತಳ ಪಿತಳ ರಸಾತಳ ಪಾತಾಳ ಎಲ್ಲೇ ಅಡಗಿದ್ದರೂ ಅಲ್ಲಿಗೆ ಹೋಗಿ ಪ್ರಭುಗಳನ್ನು ರಕ್ಷಿಸಿ ತರುವೆ. ಜೈ ಶ್ರೀರಾಮ್. ಯಾರು ನೀನು? ಸೂಕ್ಷ್ಮ ರೂಪ ಧರಿಸಿ ಪಾತಾಳ ಲೋಕಕ್ಕೆ ಅಕ್ರಮ ಪ್ರವೇಶ ಮಾಡುತ್ತಿದ್ದೆ. ನನ್ನ ಹೆಸರು ಮಕರ ಧ್ವಜ. ಕಿವಿಕೊಟ್ಟು ಕೇಳು, ನಾನು ಪರಾಕ್ರಮಿ ವಜ್ರಾಂಗ ಬಲಿ ಹನುಮಂತನ ಪುತ್ರ. ಏನು? ನೀನು ವಜ್ರಾಂಗ ಬಲಿ ಹನುಮಂತನ ಪುತ್ರನೇ? ಹನುಮಂತನಾದರೂ ಬ್ರಹ್ಮಚಾರಿಯಾಗಿರುವನು. ನೀನು ಅವನ ಪುತ್ರನಾಗಿ ಎಲ್ಲಿಂದ ಬಂದೆ? ನನ್ನ ತಂದೆ ಲಂಕಾ ದಹನದ ನಂತರ ಸಮುದ್ರದಲ್ಲಿ ತನ್ನ ಬಾಲದ ಬೆಂಕಿ ಆರಿಸಿ ಸ್ನಾನ ಮಾಡತೊಡಗಿದ್ದ ಸಮಯದಲ್ಲಿ ಅವನ ಶರೀರದ ಬೆವರು ಸುರಿಯತೊಡಗಿತ್ತು. ಆ ಬೆವರು ಯುಕ್ತ ಜಲವನ್ನು ಮೀನೊಂದು ಕುಡಿಯಿತು. ಆ ಮೀನನ್ನು ಹಿಡಿದು ನನ್ನ ಪ್ರಭು ಅಹಿರಾವಣನ ಭೋಜನ ಶಾಲೆಯಲ್ಲಿ ತರಲಾಗಿತ್ತು. ಅದನ್ನು ಕತ್ತರಿಸುವ ಸಮಯ ಅದರ ಉದರದಿಂದ ನನ್ನ ಉತ್ಪತ್ತಿಯಾಯಿತು. ಅಹಿರಾವಣನೇ ನನ್ನ ಪಾಲನೆ ಪೋಷಣೆ ಮಾಡಿದ. ಈಗ ನಾನು ಅವನ ಆದೇಶದಂತೆ ಅವನ ಈ ವೈಭವಶಾಲಿ ನಗರವನ್ನು ರಕ್ಷಿಸುತ್ತಿರುವೆನು. ಪುತ್ರ ಮಕರಧ್ವಜ, ನಾನೇ ನಿನ್ನ ತಂದೆ ಹನುಮಂತ. ತಂದೆ, ನಮೋ ನಮಃ. ನನ್ನ ಜನ್ಮ ಪಾವನವಾಯಿತು ತಂದೆ, ಪಾವನವಾಯಿತು. ಪುತ್ರ, ಹೇಳು, ಅಹಿರಾವಣನು ನನ್ನ ಪ್ರಭು ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರನ್ನು ಇಲ್ಲಿಗೆ ತಂದಿರುವನೇ? ಹೌದು ತಂದೆ, ಇಲ್ಲಿ ಬಂಧಿಸಿ ತಂದಿರುವನು. ಸ್ವಲ್ಪ ಸಮಯದಲ್ಲಿ ಅವರನ್ನು ದೇವಿಯ ಸಮ್ಮುಖದಲ್ಲಿ ಬಲಿ ಕೊಡಲು ನಿರ್ಧರಿಸಿರುವನು. ಪುತ್ರ ಮಕರಧ್ವಜ, ಈಗಲೇ ನನ್ನನ್ನು ಒಳಗೆ ಹೋಗಲು ಬಿಡು. ಪ್ರಭುಗಳನ್ನು ರಕ್ಷಣೆ ಮಾಡಬೇಕು. ಸಾಧ್ಯವಿಲ್ಲ ತಂದೆ, ಸಾಧ್ಯವಿಲ್ಲ. ನಾನು ಜೀವಂತವಾಗಿರುವವರೆಗೆ ಅದು ಸಾಧ್ಯವಿಲ್ಲ. ನೀವು ಒಳಗೆ ಪ್ರವೇಶಿಸಲಾರಿರಿ. ನೀವು ನನ್ನನ್ನು ಯುದ್ಧದಲ್ಲಿ ಸೋಲಿಸಿದ ಹೊರತು ನಾನು ನಿಮ್ಮನ್ನು ಒಳಗೆ ಬಿಡುವುದಿಲ್ಲ. ಒಳಗೆ ಪ್ರವೇಶಿಸುವುದು ಅಸಂಭವ. ಒಂದು ವೇಳೆ ನೀವು ನನ್ನ ತಂದೆ ಎಂಬ ಕಾರಣದಿಂದ ನಿಮ್ಮನ್ನು ದ್ವಾರದ ಒಳಗೆ ಹೋಗಲು ಬಿಟ್ಟರೆ ನಾನು ಧರ್ಮದಿಂದ ಚ್ಯುತನಾಗುತ್ತೇನೆ. ನಾನು ನನ್ನ ಪ್ರಭುವಿಗೆ ವಿಶ್ವಾಸಘಾತ ಮಾಡಲಾರೆ. ಬನ್ನಿ ಯುದ್ಧಕ್ಕೆ. ನನ್ನನ್ನು ಸೋಲಿಸಿ ಒಳಗೆ ಹೋಗು. ನನ್ನ ಮಗ ಎಂದು ಸೌಮ್ಯ ಸ್ವಭಾವದಿಂದ ಮಾತನಾಡಿದರೆ ನೀನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯ? ಯುದ್ಧಕ್ಕೆ ಸನ್ನದ್ಧನಾಗು. ಮೊದಲು ನಿನ್ನನ್ನು ಸೋಲಿಸಿ ನಿನ್ನ ಪ್ರಭುಗಳನ್ನು ಸಂಹರಿಸುವೆನು. ಜೈ ಶ್ರೀರಾಮ್.
ಮಂತ್ರತಂತ್ರ ಸಂಪನ್ನನು. ಐರಾವಣ ಸಹೋದರ ದಶಕಟ್ಟ ರಾವಣ ಆಜ್ಞೆಯಂತೆ ರಾಮ ಲಕ್ಷ್ಮಣರನ್ನು ಅಪಹರಿಸಿ ನಮ್ಮ ಪಾತಾಳ ಲೋಕದಲ್ಲಿ ಬಂಧಿಸಿದ್ದಾಯಿತು. ಇನ್ನು ರಾಮ ಲಕ್ಷ್ಮಣರನ್ನು ಬಲಿ ನೀಡುವ ಬಾ. ಜೈ ಶ್ರೀರಾಮ್. ಎಲೆ ದುಷ್ಟದಾನವರೇ, ನನ್ನ ಪ್ರಭುಗಳನ್ನು ತಂತ್ರ ಮಂತ್ರದಿಂದ ಅಪಹರಿಸಿದ್ದೇ ದೊಡ್ಡ ಅಪರಾಧ. ಈಗಲೇ ನನ್ನ ಪ್ರಭುಗಳನ್ನು ಬಂಧನದಿಂದ ಮುಕ್ತಗೊಳಿಸಿ ನಿಮ್ಮನ್ನು ಕ್ಷಮಿಸುವೆನು. ಎಲೆ ಕಪೀಶನೇ, ಏನು ನೀನು ನನಗೆ ಕ್ಷಮಾಪಣೆ ನೀಡುವೆಯಾ? ನಿನ್ನಲ್ಲಿ ಪರಾಕ್ರಮ ಇರುವುದೇ ಆದಲ್ಲಿ ನನ್ನೊಡನೆ ಹೋರಾಡು. ನಿನ್ನ ಪ್ರಭುಗಳೊಡನೆ ನಿನ್ನನ್ನು ಅಷ್ಟ ದಿಕ್ಕುಗಳಿಗೆ ಬಲಿ ಕೊಡುವೆನು. ಅಹಂಕಾರಿ ದಾನವ, ಇದೋ ನೋಡು ನನ್ನ ಗದಾ ಪ್ರಹಾರ. ಜೈ ಎಲೆ ಕಪೀಶನೇ, ನನ್ನ ಪರಾಕ್ರಮ ನಿನಗೆ ತಿಳಿಯದು. ನಿನ್ನ ಗದಾ ಪ್ರಹಾರ ನನ್ನನ್ನು ಏನೂ ಮಾಡಲಾರದು. ಲಂಕಾ ಯುದ್ಧ ಭೂಮಿಯಲ್ಲಿ ರಾವಣ ಕುಂಭಕರ್ಣಾದಿಗಳ ಬಗ್ಗೆ ಹೇಳುವುದಕ್ಕೆ ವಿಭೀಷಣ ಇದ್ದ. ಇಲ್ಲಿ ಇವರ ಮರಣ ರಹಸ್ಯ ತಿಳಿಸಲು ಯಾರೂ ಇಲ್ಲವೆಂದು ಚಿಂತಾಕ್ರಾಂತನಾದ ಹನುಮ ಇನ್ನೊಂದು ಗುಹೆ ಬಳಿಗೆ ಬಂದಾಗ ಅಲ್ಲಿ ಒಬ್ಬ ಮಹಿಳೆ ಧ್ಯಾನಾಸಕ್ತರಾಗಿ ಕಣ್ಣೀರು ಹಾಕುತ್ತಿರುವುದು ಕಂಡು ಹನುಮನು ಅವಳ ಬಳಿ ಬಂದು ಈ ರಾಕ್ಷಸರ ಮರಣ ರಹಸ್ಯ ಕೇಳುತ್ತಾನೆ. ತಾಯೇ ನಮೋ ನಮಃ. ನಾನು ಅಂಜನಾಪುತ್ರ ಆಂಜನೇಯ. ಏಕೆ ತಾವು ಹೀಗೆ ಚಿಂತಾಕ್ರಾಂತರಾಗಿದ್ದೀರಿ? ತಾಯಿ ಸೀತೆಯಂತೆ ನಿಮ್ಮನ್ನು ಅಪಹರಿಸಿರುವರೆ? ನನ್ನ ಪ್ರಭುಗಳನ್ನು ಅಹಿರಾವಣ ಮಹಿರಾವಣರು ಅಪಹರಿಸಿ ಬಂಧನದಲ್ಲಿಟ್ಟಿರುವರು. ಯುದ್ಧದಲ್ಲಿ ಅವರನ್ನು ಸಂಹರಿಸಲು ಸಾಧ್ಯವಾಗುತ್ತಿಲ್ಲ. ನಿಮಗೆ ಈ ದುಷ್ಟರ ಮರಣ ರಹಸ್ಯ ತಿಳಿದಿರುವುದೇ? ತಿಳಿದಿದ್ದರೆ ನನಗೆ ತಿಳಿಸಿ. ಈ ದುಷ್ಟರನ್ನು ಸಂಹರಿಸಿ ಪ್ರಭುಗಳೊಂದಿಗೆ ನಿಮ್ಮನ್ನು ಬಂಧನ ಮುಕ್ತಗೊಳಿಸುವೆ. ಅಂಜನಾ ಪುತ್ರ, ನಾನು ನಾಗಕನ್ಯೆ ಚಂದ್ರಸೇನ. ಈ ರಾಕ್ಷಸ ಸಹೋದರರು ನನ್ನನ್ನು ಬಂಧಿಸಿ ಭೋಗ ಪತ್ನಿಯಾಗಿ ಪಾತಾಳ ಲೋಕದಲ್ಲಿ ಇರಿಸಿರುವರು. ಇವರ ಸಮಸ್ತ ರಹಸ್ಯ ನನಗೆ ತಿಳಿದಿದ್ದರು ನಾನು ಏನೂ ಮಾಡಲಾರೆ. ಇವರ ಮರಣ ರಹಸ್ಯ ಹೇಳಿದೆ ಕೇಳಿ. 5 ದಿಕ್ಕುಗಳಲ್ಲಿ 5 ದೀಪಗಳನ್ನು ಏಕಕಾಲದಲ್ಲಿ ನಂದಿಸಿದರೆ ಮಾತ್ರ ಈ ದುಷ್ಟರ ಸಂಹಾರ ಸಾಧ್ಯ. ಆಂಜನೇಯ, ಈಗಲೇ ಹೋಗಿ ಆ 5 ದೀಪಗಳನ್ನು ನಂದಿಸಿ ಆ ದುಷ್ಟರನ್ನು ಸಂಹರಿಸಿ ಲೋಕಕ್ಕೆ ಕಲ್ಯಾಣ ಉಂಟು ಮಾಡು. ಆಗಲಿ ತಾಯಿ, ಈ ಮಹತ್ತರ ಕಾರ್ಯವನ್ನು ಈಗಲೇ ಮಾಡುವೆನು. ಜೈ ಶ್ರೀರಾಮ್. ಎಲೆ ದುಷ್ಟವಾದರ, ನಿಲ್ಲು. ನಾನು ಅಹಿರಾವಣ ದಾನವನ ಮಡದಿ. ನನ್ನ ಸ್ವಾಮಿಯ ಮರಣ ರಹಸ್ಯ ತಿಳಿದು ಸಂಹಾರ ಮಾಡಲು ಹೊರಟಿರುವೆಯಾ? ಬಾ, ನನ್ನೊಡನೆ ಕಾದಾಡು. ಬಾ. ಏನು? ನಾನು ನಿನ್ನೊಡನೆ ಹೋರಾಡುವೆ? ಗರ್ಭಿಣಿ ಹೆಂಗಸೆಂದು ನಿನ್ನನ್ನು ಕ್ಷಮಿಸಿ ಬಿಡುವೆನು.
ನನ್ನ ಶಕ್ತಿಯನ್ನು ಕಂಡು ಚತುರ್ಮುಖ ಬ್ರಹ್ಮನೇ ಬೆಚ್ಚಿ ಬಿದ್ದಿರುವಾಗ, ಪ್ರಳಯ ರುದ್ರನೇ ಪರಮಾಶ್ಚರ್ಯ ಪಡುತ್ತಿರುವಾಗ ನೀನೊಬ್ಬ ಕಪೀಶ. ನನ್ನ ಮರಣ ರಹಸ್ಯ ತಿಳಿದು ಗರ್ಭಿಣಿಯಾದ ನನ್ನ ಪತ್ನಿಯನ್ನು ಸಂಹರಿಸಿರುವೆ. ಇನ್ನು ನಿನ್ನನ್ನು ಬಿಡಲಾರೆ. ಮಂತ್ರತಂತ್ರ ಶಕ್ತಿಗಳನ್ನು ಹೊಂದಿದ್ದ ನನಗೆ ನೀನು ತೃಣ ಸಮಾನ. ಪಾತಾಳ ಲೋಕದ ಅಧಿಪತಿಯಾಗಿರುವ ನನಗೆ ಒಂದು ಕಪೀಶನಿಂದ ಬೀಳ್ತಿವೆ. ಎಲೆ ಕಪೀಶನೇ,